ದಿನ ರಾತ್ರಿ ಆದರೆ ಸಾಕು ಸಂಧ್ಯಾ ಅವರಿಗೆ ವಿಪರೀತ ಕಾಟ ಕೊಟ್ಬಿಟ್ಟಿದ್ದೀರಿ ಫೋನ್ ಮಾಡಿ. ನನ್ನ ಫ್ಲೇವರು, ನನ್ನ ಬಂಗಾರಿ, ಮನೆ ಖಾಲಿ, ಮನಸ್ಸು ಖಾಲಿ ಅಂತ. ಎಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ರಿ? ಎಷ್ಟು ದಿನದಿಂದ ಫೋನ್ ಮಾಡ್ತಾ ಇದ್ರಿ? ಒಂದು 5 ದಿವಸದಿಂದ ಮೇಡಮ್ ಫೋನು, ಒಂದು 5-6 ದಿವಸದಿಂದ ಫೋನ್ ಮಾಡ್ತಾ ಇದ್ದೆ. ಯಾಕಂದರೆ ನಾನು ಸ್ವಲ್ಪ ಟಚ್ಚಲ್ಲಿ ಇರಲಿಲ್ಲ ಮೇಡಮ್. ನಾನು ಸ್ವಲ್ಪ ಇದಾಗ್ಬಿಟ್ಟಿತ್ತು, ನನಗೆ ಹುಷಾರಿರಲಿಲ್ಲ. ನನಗೆ ಸ್ವಲ್ಪ ಟಚ್ಚಲ್ಲಿ ಇರಲಿಲ್ಲ. ಆಮೇಲೆ ಹುಷಾರಿರಲಿಲ್ಲ ಅಂದರೆ ಹೆಂಗೆ, ಏನಾಗಿತ್ತು? ಮನಸ್ಸೆಲ್ಲ ಏನೋ ಕೆಟ್ಟೋಗಿತ್ತು ಮೇಡಮ್. ಮನೆ ಒಳಗಡೆ ಸ್ವಲ್ಪ ದಿನ ಒಳಗಡೆ ಇದ್ದೆ ನಾನು. ಹೋಟ್ಲಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಹೋಟ್ಲಿದೆ, ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಊರ ಒಳಗಡೆ ಇದ್ದೆ ನಾನು. ಬರೋಕ್ಕಂತೂ ಆಚೆ ಬರೋಕ್ಕಾಗಿಲ್ಲ ನನ್ನ ಕೈ. ತುಂಬ ನೋವಿತ್ತು ನನ್ನ ಕೈಯಲ್ಲಿ. ಬರೋಕ್ಕಂತೂ ಆಯ್ತಾಯಿಲ್ಲ ಮೇಡಮ್. ಆದರೆ ಜನ ಬರೋರೆಲ್ಲ ಮಾತಾಡ್ಸೋರು ನನ್ನ ಹತ್ರ. ನನ್ನ ಕೈಲಿ ಬರೋಕ್ಕೆ ಆಯ್ತಾಯಿಲ್ಲ ಆಚೆಗೆ. ತುಂಬ ನೋವಾಗೋದು. ಯಾರು ಇಲ್ಲಲ್ಲ ಮೇಡಮ್ ನನ್ನ ಜೊತೆಯಲ್ಲಿ. ನನ್ನ ಮಗ, ನಾನಾಯಿತು. ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಫೀಲ್ ಆಯಿತು. 2 ಮಕ್ಕಳು ಅಲ್ಲಿದ್ದಾರೆ, ಇವಳು ಅಲ್ಲಿ ಬೇರೆ ಕಡೆ ಹೋಗಿದ್ದಾಳೆ. ಕೆಲಸ ಮಾಡಬೇಕು ನಾನು, ಮಕ್ಕಳಿಗೋಸ್ಕರ ದುಡಿಬೇಕು ಅಂತ ತುಂಬ ಆಸೆ ಇವಾಗೂ ಮೇಡಮ್. ಆದರೆ ಮಕ್ಕಳು ಹೆಂಡತಿ ಎಲ್ಲ ಬಂದಿದ್ದಾರೆ. ನಾಳೆಯಿಂದ ದುಡಿಮೆಗೆ ಹೋಗ್ತೀನಿ. ಕೆಲಸಕ್ಕೆ ಹೋಗಿ ನಾವು ಸಾಕಲೇಬೇಕು ಮೇಡಮ್. ನನ್ನ ಮಕ್ಕಳನ್ನ ಓದಿಸ್ಲೇಬೇಕು ಅಂತ ನನಗೆ ತುಂಬ ಆಸೆ ಇದೆ ಮೇಡಮ್. ನನ್ನ ಮಕ್ಕಳನ್ನ ಚೆನ್ನಾಗಿ ಎಜುಕೇಷನ್ ಕೊಡಿಸ್ಬೇಕಂತ ನನಗೆ ಆಸೆ. ಇನ್ನೇನಿಲ್ಲ ಮೇಡಮ್, ಅಷ್ಟೇ. ನನ್ನ ಹೆಂಡತಿ, ನಾನು, ನನ್ನ ಮಕ್ಕಳೆಲ್ಲ ನಾವು ಚೆನ್ನಾಗಿರ್ಬೇಕಂತ ನನ್ನ ಆಸೆ ಮೇಡಮ್. ಈ ಸಮಯದಲ್ಲಿ ಯಾರ್ಯಾರನ್ನ ದೂರ ಮಾಡ್ಕೊಂಡ್ರಿ? ಫ್ಯಾಮಿಲಿ ಅಣ್ಣ ತಮ್ಮದಿರೆಲ್ಲ ದೂರ ಇದ್ದೀರಿ ಮೇಡಮ್. ಇವಾಗೂ ಯಾರು ಮಾತಾಡಲ್ಲ. ನನ್ನ ಅಕ್ಕ, ನನ್ನ ತಂಗಿ ಎಲ್ಲ ಮಾತಾಡಿಸ್ತಾ ಇರು. ಈ ನಡುವೆ ಯಾರು ಮಾತಾಡಿಸ್ತಾ ಇಲ್ಲ ಮೇಡಮ್. ಅಷ್ಟು ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಅಣ್ಣ, ಯಾವಾಗಿಂದ ಅಕ್ಕಂದ್ರು ಮುಂಚೆ ಮಾತಾಡ್ತಾ ಇದ್ದಾರೆ? ಮಾತಾಡ್ತಾ ಇದ್ದಾರೆ ಮೇಡಮ್. ಇವಾಗ ಒಂದು 15-20 ದಿವಸದಿಂದ ಮಾತಾಡ್ತಾ ಇಲ್ಲ ಅಷ್ಟೇ. ಮಾತಾಡ್ತಾ ಇದ್ದೀರಾ? ಮಾತಾಡ್ತಾ ಇಲ್ಲ ಮೇಡಮ್. ಕಾರಣ ಏನಂತ ಕಾರಣ ಗೊತ್ತಿಲ್ಲ ಮೇಡಮ್. ಅವರೇ ಮಾತಾಡೋದು ಬಿಟ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ನನ್ನ ಹತ್ರ ಮಾತಾಡಿ ಸುಮಾರು ವರ್ಷ ಆಯಿತು ಮೇಡಮ್. ನಮ್ಮ ಅಣ್ಣ, ನಮ್ಮ ತಮ್ಮದಿರು ನನ್ನ ಹತ್ರ ಸುಮಾರು ವರ್ಷ ಆಯಿತು. ಆದರೆ ನನ್ನ ಅಕ್ಕ, ನನ್ನ ತಂಗಿ ಎಲ್ಲ ಮಾತಾಡಿಸಿ ನನ್ನ ಅಲ್ಲಲ್ಲ, ಈಗ 15 ದಿನದಿಂದ ಮಾತು ಬಿಡೋಕೆ ಏನು ಕಾರಣ ಗೊತ್ತಿಲ್ಲ ಮೇಡಮ್. ನನಗೆ ನೀವು ಕೇಳೂ ಇಲ್ಲ? ನಾನು ಕೇಳೂ ಇಲ್ಲ ಮೇಡಮ್. ನಿಮ್ಮ ಮಕ್ಕಳನ್ನ ಅವರು ಸಾಕ್ತೀವಿ ಅಂತಲೂ ಮುಂದೆ ಬರಲಿಲ್ಲ? ಇಲ್ಲ ಮೇಡಮ್, ಬಂದಿಲ್ಲ ಮೇಡಮ್. ಅದೆಷ್ಟು ನೋವಿದೆ ಮಂಜು ಅವರೇ ನಿಮಗೆ? ತುಂಬ ನೋವಿದೆ. ಕೊನೆಗಾಲದಲ್ಲಿ ಯಾರು ಆಗಲಿ ಅಂದರೆ ಒಡ ಹುಟ್ಟಿದವ್ರು ಆಗ್ತಾರೆ ಅಂತಲೇ ನಂಬೋದಲ್ವ ನಾವು? ಹೌದು ಮೇಡಮ್. ನಾನಿಲ್ಲಾಂದ್ರೂ ನನ್ನ ಮಕ್ಕಳಿಗೆ ನನ್ನ ಅಕ್ಕನೋ, ನನ್ನ ಅಣ್ಣನೋ, ನನ್ನ ತಮ್ಮನೋ ನೋಡ್ಕೊಳ್ತಾರೆ ಅನ್ನೋದೇ ನಮಗೆ ಭರವಸೆ. ಯಾರೂ ನೋಡ್ಕೊಂಡಿಲ್ಲ ಮೇಡಮ್. ಅದೇ ಹೇಳಿಲ್ಲ, ನಮ್ಮ ಅತ್ತೆ ಮಗಳು ಭಾರತಿ ಅಂತ, ಅವಳು ನೋಡಿದಾಳೆ. ನಾನು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು. ಯಾಕೆ ಸುಳ್ಳು ಹೇಳಬೇಕು? ಊಟ ಕೊಟ್ಟು ಚೆನ್ನಾಗಿ ಬಟ್ಟೆ ಎಲ್ಲ ಒಗೆದವಳು. ನನ್ನ ತಾಯಿಗಿನ ಹೆಚ್ಚಾಗಿ ನಾನು ನೋಡ್ಕೊಂಡಿದ್ದಾಳೆ. ಅವಳು ಅಷ್ಟೇ, ಅವ್ರ ಮಗಳು ಅಷ್ಟೇ, ಮಮತಾನು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಶಿವು ಅಷ್ಟೇ, ಅವ್ರ ಅಳಿಯ. ಅದ್ರ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವ್ರು ಯಾಕೆ ಬಿಟ್ರು ನಿಮ್ಮನ್ನ, ಕೈ ಬಿಟ್ರು ಕೊನೆಗೆ? ಏನಂಗೆ ಗೊತ್ತಿಲ್ಲ ಮೇಡಮ್. ಏನಾಯ್ತು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಹಣಕಾಸಿನ ವಿಚಾರ ಏನಾದರೂ ಪ್ರಾಬ್ಲಮ್? ಇಲ್ಲ ಮೇಡಮ್, ಆ ಥರ ಏನಿಲ್ಲ ಮೇಡಮ್. ಚೆನ್ನಾಗಿ ಇದ್ರೆ ಅದು ಏನಂತ ಗೊತ್ತಿಲ್ಲ, ಮಾತುಕತೆನೇ ಬಿಟ್ಬಿಡಿ. ಇವರು ಜೈಲಲ್ಲಿ ಇರಬೇಕಾದ್ರೆ ಮ್ಯಾಮ್ ಅವ್ರ ಅಕ್ಕ ತಂಗಿದಿರ ಎಲ್ಲ ಅಮೌಂಟ್ ಎಲ್ಲ ಇದು ಮಾಡಿ ರೆಡಿ ಮಾಡಿ ಎಲ್ಲ ಬಿಡಿಸ್ಕೊ ಬಂದಿರೋದೆಲ್ಲ ಅವರೇನೆ. ಇತ್ತೀಚೆಗೆ ಒಂದು 15 ದಿವಸದಿಂದ ಪ್ರಾಬ್ಲಮ್ ಅಂತನಾ ಅಥವಾ ಆ ಥರ ಏನಿಲ್ಲ ಮ್ಯಾಮ್. ನಾವು ತುಂಬ ಚೆನ್ನಾಗಿದ್ವಿ ಮ್ಯಾಮ್. ನಾವು ನಮಗೆ ಅವಳು ನನ್ನ ಕ್ಲಾಸ್ಮೇಟ್, ಅವಳು ಇವ್ರ ತಂಗಿ, ಇಬ್ರು ಎಲ್ಲ ಜೊತೆಲಿ ಓದೋರು. ನಾವು ಆ ಥರ ಅತ್ತಿಗೆ ನಾದ್ನಿ ಅನ್ನೋ ಆ ಥರ ಇರಲೇ ಇರಲಿಲ್ಲ. ಫ್ರೆಂಡ್ಸ್ ಥರ ಇದ್ವಿ ಮ್ಯಾಮ್ ನಾವು. ಏನೋ ಇತ್ತೀಚೆಗೆ ಸ್ವಲ್ಪ ದಿನ ಮಾತು ಬಿಟ್ಟಿದ್ರೆ ಮತ್ತೆ ಒಂದಾಗ್ತೀವಿ ಮ್ಯಾಮ್, ಚೆನ್ನಾಗಿರ್ತೀವೆಲ್ಲ. ಓಕೆ, ನಿಮಗೆ ಸದ್ಯಕ್ಕೆ ಹಳೇದನ್ನು ಬಿಟ್ಟು ಹಾಕೋಣ. ಕಟ್ಕೊಂಡವನೇ ಕೊನೆ ತನಕ ಆ್ಯಂಡ್ ಅಲ್ಟಿಮೇಟಾಗಿ ಹುಟ್ಟಿಸಿದವರು ಒಂದೊಂದ್ಸಲ ಬರಲ್ಲ, ಮಕ್ಕಳು ಮತ್ತು ಗಂಡನೇ ಎಲ್ಲವೂ ಅಂತ ಅನ್ಸೋಕೆ ಶುರುವಾಗಿದ್ದು ಯಾವಾಗ? ಆ್ಯಂಡ್ ಈಗ ಆ ಭಾವನೆಗಳು ಹೆಂಗೆ ಬದಲಾಗ್ತಾ ಇದೆ ನಿಮಗೆ? ನನಗೆ ಇತ್ತೀಚೆಗೆ 3 ಮಂತ್ಸಿಂದ ನನಗೆ ಗೊತ್ತಾಗ್ಬಿಟ್ಟಿದೆ ಮ್ಯಾಮ್, ಗಂಡ ಮಕ್ಕಳು ಏನು ಅನ್ನೋದು. ನನಗೆ ಮೇನ್ ನನ್ನ ಮಕ್ಕಳು ಜೀವನ. ಮಾಡ್ಕೊಳ್ತಾ ಇದ್ರ ಮಂಜು ಅವ್ರನ್ನ? ಮಾಡ್ಕೊತಿದ್ದೆ. ಫೋನ್ ಮಾಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ನೀವು ಯಾಕೆ ಮಾಡಲಿಲ್ಲ ಮಂಜು ಅವರೇ? ಹೆಂಡತಿ ಬೇಕು ಅಂತ ಸಂಧ್ಯವ್ರಿಗೆ ಫೋನ್ ಮಾಡ್ತೀರಿ, ಹೆಂಡತಿ ಬೇಕು ಅಂತ ಹೆಂಡತಿಗೆ ಯಾಕೆ ಫೋನ್ ಮಾಡಲಿಲ್ಲ ಮಂಜು? ನಂಬರ್ ಇಲ್ಲ ಮೇಡಮ್ ಅವಳಿಗೆಲ್ಲ ಗೊತ್ತು ನನ್ನ ನಂಬರ್ ಎಲ್ಲ, ಆದರೆ ಅವಳು ಕಾಲ್ ಮಾಡಿಲ್ಲ. ನಾನು ಅಲ್ಲೆಲ್ಲ ಓಡಾಡ್ಬೇಕಾದ್ರೆ ನೋಡಿದ್ದೇನೆ ಮ್ಯಾಮ್ ಅವ್ರನ್ನ. ಬಟ್ ಕೆಲ್ಸಕ್ಕೆ ಹೋಗ್ತಿದ್ದೆ, ನನ್ನ ಗಂಡ ಹೊರಗೆಲ್ಲೋ ತಿಂತಾ ಇದ್ದಾನೆ, ಕಾಯಿಲೆ ಬೀಳಂಗಾಗ್ತಾ ಇದ್ದಾನೆ, ಅದೊಂದು ನೋವು ಬಂದೇ ಬರುತ್ತೆ ಹೆಂಡತಿಗೆ ಆಟೋಮೆಟಿಕ್ ಆಗಿ. ಬರ್ದಿರಾ ಇರುತ್ತಮ್ಮ, ಬಂದೇ ಬರುತ್ತೆ. ಹತ್ತಿದ್ದೀರಾ ನೆನಪಿಸ್ಕೊಂಡು? ಹತ್ತಿದ್ದೀನಿ, ಮಕ್ಳಿಗೋಸ್ಕರನೂ ಹತ್ತಿದ್ದೀನಿ, ಇವ್ರಿಗೋಸ್ಕರನೂ ಹತ್ತಿದ್ದೀನಿ. ನಾನು ಹೇಳಿದ್ದೆ ಅವಾಗ, ಸಾಧ್ಯನೇ ಇಲ್ಲ 2 ದಿನಕ್ಕೆ ನೀವು ಸುಮ್ಮನಾಗ್ಬೋದು, ಬಟ್ ಊಟದ ತಟ್ಟೆಯಲ್ಲಿ ಊಟ ಮಾಡೋಕ್ಕಾಗಲ್ಲ ಲೀಲಾ ಅವರೇ ಅಂತ ಹೇಳಿದ್ದೆ. ನಾನು ಹೇಳಿದ್ನಲ್ಲ, ನಿಮಗೆ ದೊಡ್ಡ ವಿಲನ್ ಆಗ್ಬಿಟ್ಟಿದೆ ನಾನು ನಿಮ್ಮ ಪಾಲಿಗೆ. ಅವಾಗ ದೊಡ್ಡ ವಿಲನ್ ಯಾರು? ವಿಲನ್ ಲೀಲಾ ಪಾಲಿಗೆ ಅಂದರೆ ವಿದ್ಯಾನೇ ಆಗ್ಬಿಟ್ಟಿತ್ತು. ಅಷ್ಟೇ, ಟೈಮ್ ಹೀಲ್ ಆಗೋಗ್ಬಿಡುತ್ತೆ ಅಂತ. ಹೆಂಡತಿ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಅರ್ಥ ಆಗಿದೆ ಮಂಜು ಅವರಿಗೆ? ಅರ್ಥ ಆಗಿದೆ ಮೇಡಮ್. ಯಾಕಂದ್ರೆ ನಿಮ್ದು ತಪ್ಪಿತ್ತು, ನಾವು ಬರೀ ಲೀಲಾ ಅವ್ರನ್ನ ಬೆಟ್ ಮಾಡಿ ತೋರ್ಸೋದಲ್ಲ.
ಕೆಲವೊಂದು ಅಭ್ಯಾಸಗಳಲ್ಲಿ ನಿಮ್ಮ ಬಗ್ಗೆ ಅವ್ರಿಗೆ ಅಸಮಾಧಾನ ಇತ್ತು ಮಂಜು ಅವರೇ? ಇಲ್ಲ ಮೇಡಮ್, ನಾನು ಹೇಳ್ತೀನಲ್ಲ ನಾನು ಡೈರೆಕ್ಟ್, ನಂದು ಏನಾನ ಇದ್ದರೆ ನಾನು ರೆಡಿ, ಅದಕ್ಕೂ ತಲೆ ಬಗ್ತೀನಿ. ಆದರೆ ನಮ್ಮ ಸ್ವಾಮಿ ಸಬಾಸ್ಟಿನ್ ಬಂದು ಎಲ್ಲ ನ್ಯಾಯ ಎಲ್ಲ ಅವರೇ ಹೇಳ್ತಾಯಿದ್ರು, ಲೀಲಾಗೂ ನನಗೆಲ್ಲ ಹೇಳ್ತಾಯಿದ್ರು. ಸ್ವಾಮಿ ಸಬಾಸ್ಟಿನು ನಾನೇ ಕರೆಸ್ತಾಯಿದ್ದೆ ಫೋನ್ ಮಾಡಿ, ಅಣ್ಣ ಬನ್ನಿ ಅಂತ. ಬರ್ತಾಯಿದ್ರು, ದೊಡ್ಡ ವ್ಯಕ್ತಿ ಅವರು ಮೇಡಮ್, ಬರಲ್ಲ ಅವರು, ಆದರೆ ಬರ್ತಾಯಿದ್ರು. ಬಂದು ನಮಗೆಲ್ಲ ಹೇಳ್ತಾಯಿದ್ರು, ಒಳ್ಳೇದು ಕೆಟ್ಟದೆಲ್ಲ ಇವಳು ಕೂಡ್ಸ್ಕೊಂಡು ಎಲ್ಲ ಹೇಳ್ತಾಯಿದ್ರು. ಹಿಂಗೆ ಮಾಡಮ್ಮ, ಹಿಂಗೆ ಮಾಡು, ಹಿಂಗೆ ಮಾಡಿದ್ರೆ ಚೆನ್ನಾಗಿತ್ತು, ನಮ್ಮ ಮಕ್ಕಳು 3 ಜನ ಇದ್ದಾರೆ ಅಂತೆಲ್ಲ ಬುದ್ಧಿ ಹೇಳೋರು. ಇಲ್ಲಣ್ಣ 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 ಅಂತ ಹೇಳ್ತಾನೆ ಇದ್ರು. ಫ್ರೆಂಡ್ಸ್ ವಿಚಾರ ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಎಲ್ಲ ಫ್ರೆಂಡ್ಸು ನಿಮ್ಗೆ ಆಗ್ತಾರೆ ಅಂತ ನೀವು ಅಂದ್ಕೊಳ್ಳೋದು ದೊಡ್ಡ ತಪ್ಪಾಗುತ್ತೆ ಮಂಜು ಅವರೇ. ಎಷ್ಟೋ ಜನ ನಿಮ್ಮ ಮನೆಯಲ್ಲಿ ಉರಿತಾ ಇದ್ದ ಬೆಂಕಿಯಲ್ಲಿ ಅವರು ಅನ್ನ ಬೇಯಿಸ್ಕೊಂಡು ಹೋಗಿದ್ದಾರೆ, ಮಜಾ ಮಾಡಿದ್ದಾರೆ. ಅವರು ನಿಮ್ಮನ್ನು ಒಂದು ಮಾಡೋ ಪ್ರಯತ್ನ ನಿಮ್ಮ ಮೇಲ್ನೋಟ ಹಾಕಿದ್ರು ಒಳಗೆ ಹುಳಿ ಹಿಂಡೋ ಕೆಲಸಗಳಾಗಿದೆ. ಏನ್ ಸಂಧ್ಯಾ ಮೇಡಮ್? 100%. ಅನ್ನೋರು ಯಾರು ಅನ್ನ ಹಾಕಕ್ ಬರಲ್ಲ. ಒಂದು ಎರಡನೇದು ಮೇಲ್ನೋಟಕ್ಕೆ ನಿಮ್ಮ ಹತ್ರ ಚೆನ್ನಾಗಿದ್ರು, ಒಳಗೆ ಅವ್ರು ಮಜಾ ಮಾಡ್ತಾ ಇದ್ರು ಈ ಇನ್ಸಿಡೆಂಟ್ಗಳನ್ನು ಗಮನಿಸ್ಕೊಂಡು. ನನ್ನ ಮೇಡಮ್, ನಾನು ಜೈಲಿಂದ ಬಂದಮೇಲೆ ನಾನು ಚಂದ್ರು ಅಂತ ಅವನು ತಿರ್ಗಿ ಹೋಗಿ ಕಂಪ್ಲೇಂಟ್ ನನ್ನ ಮೇಲೆ ಕೊಟ್ಟಿದ್ದಾನೆ. ನನ್ನ ಹೆಂಡತಿ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳ್ದ. ನಾನು ಅವನ ಮೇಲೆ ಗಲಾಟೆ ಮಾಡಿದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವನು ನನ್ನ ಮೇಲೆ ತುಂಬ ಗಲಾಟೆ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಉಳಿಮೋ ಸ್ಟೇಷನಲ್ಲಿ ಕಂಪ್ಲೇಂಟ್ ಇದೆ. ಹಂಗೆ ಅವ್ನು ನಿನ್ನೆ ಫೋನ್ ಮಾಡಿದ್ದಾನೆ ಮೇಡಮ್. ನನ್ನ ಅವ್ನ ಫೋನ್ ರಿಸೀವ್ನೇ ಮಾಡಲ್ಲ ನಾನು. ಇವಾಗ 1.5 ತಿಂಗಳಿಂದ ಗಲಾಟೆ ಆಯಿತು ಮುಂಚೆ. ಇವಾಗ ನಾನು ಫೋನ್ ಮಾಡಿದ್ದಾನೆ, ನನ್ನ ಫೋನ್ ಎತ್ತಿಲ್ಲ ಮೇಡಮ್. ನನ್ನ ಫ್ರೆಂಡೇ ಬೇಕು. ಮಂಜು ಅವರೇ, ನಿಮ್ಮ ಹೆಂಡತಿ ಬಗ್ಗೆ ಇನ್ನೊಬ್ಬ ಯಾರೋ ಬಂದು ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಅಷ್ಟೊಂದು ಸದರ ನೀವ್ ಯಾಕೆ ಬಿಟ್ಕೊಂಡ್ರಿ? ಫ್ರೆಂಡ್ಸ್ ಇಲ್ಲ ಮೇಡಮ್, ಅವನು ಫ್ರೆಂಡ್ಸಿಗೂ ಒಂದು ಬೌಂಡ್ರಿ ಇರುತ್ತೆ, ಅದನ್ನ ದಾಟಿ ಬರೋಳೆ ಹೆಂಡತಿ ಅಲ್ವಾ? ಹೌದು ಮೇಡಮ್. ನಾನೆಲ್ಲ ಅವ್ನಿಗೆ ಹೇಳಿದೆ, ನನ್ನ ಹೆಂಡತಿ ಬಗ್ಗೆ ನೀನು ಮಾತಾಡ್ಬಿಡಿ, ನೀನು ಯಾವನ ಮಾತಾಡಕ್ಕೆ ಓಡೋಗ್ಬಿಟ್ಟಿದ್ದಾಳೆ ಹಂಗೆ ಹಿಂಗೆ ಅಂದ್ಲು. ತೆಗ್ದು ಕಪಾಳ ಕುಡಿಬೇಕಿತ್ತಲ್ಲ ನೀವು? ಮೇಡಮ್ ಜಗಳ, ಸಿಕ್ಕಾಪಟ್ಟೆ ಜಗಳ ಮಾಡಿದ್ದೀನಿ. ಅದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಎಲ್ಲ ಆಯ್ತು ಮೇಡಮ್. ಇವಾಗ ಅವನು ನಾನು ಮಾತಾಡ್ಸಲ್ಲ, ಏನೂ ಇಲ್ಲ. ನಿನ್ನೆ ಫೋನ್ ಮಾಡಿದ್ದಾನೆ ಮೇಡಮ್, ನಿನ್ನೆ 7 ಗಂಟೆಲಿ ಫೋನ್ ಮಾಡಿ, ನಾನು ರಿಸೀವ್ ಮಾಡಿಲ್ಲ ಮೇಡಮ್. ಯಾರು ಫೋನು ಎತ್ತಲ್ಲ. ಯಾಕಂದರೆ ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಯಾರಂದರೆ ನಮ್ಮ ಸಂಧ್ಯಾ ಮೇಡಮ್ ಅವರು. ಅವ್ರ ಫೋನ್ ಮಾತ್ರ ಎತ್ತೀನಿ, ಯಾರು ಫೋನ್ ಎತ್ತಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಯಾರ್ದು ಮಾಡಲ್ಲ ಮೇಡಮ್. ನನಗೆ ಬೇಕು ಆಗಿಲ್ಲ ಯಾರು. ಯಾಕಂದರೆ ಒಳ್ಳೆ ಬುದ್ಧಿ ಹೇಳಿ ನನ್ನ ಹೆಂಡತಿಗೆ, ನನಗೂ ಬುದ್ಧಿ ಹೇಳಿ ನನ್ನ ಮಕ್ಕಳು ಕೊಡಿಸಿದರೆ ನನ್ನ ಹೆಂಡತಿನೂ ಇಲ್ಲೇ ಇದ್ದಾಳೆ ಇವಾಗ. ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀರಾ ಮೇಡಮ್. ನನ್ನ ಮಕ್ಕಳು ಬೇರೆ ಬೇರೆ ಆಗ್ಬಿಟ್ರೆ ನಂಗೆ ತುಂಬ ಕಷ್ಟ ಮೇಡಮ್. ಅವಳೊಂದು ಕಡೆ ಹೇಳೋ ಜನ ಫ್ರೆಂಡ್ಸು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ. ಅವರು ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ನಮ್ಮ ಹಿಂದೆ ನಮ್ಮ ಬಗ್ಗೆನೇ ಮಾತಾಡ್ತಾರೆ. ಸುಮ್ಮನೆ ಯಾಕೆ ಯಾವ ಫ್ರೆಂಡ್ಸು ಬೇಡ, ಏನು ಬೇಡ, ನಮ್ಮ ಪಾಡಿಗೆ ನಮ್ಮ ಜೀವನ ಮಾಡ್ಕೊಂಡು ಹೋಗೋದು ಬೆಸ್ಟು ಅಂದ್ಕೊಂಡು ಅವರು ಅಷ್ಟೇ, ನಾನು ಅಷ್ಟೇ. 3 ಡೇಸಿಂದ ಯಾರು ಕಾಂಟ್ಯಾಕ್ಟು ಬೇಡ, ಏನು ಬೇಡ, ನಮ್ಮ ಸಂಸಾರ ಆಯಿತು, ನಾವಾಯಿತು, ನಮ್ಮ ಮಕ್ಕಳಾಯಿತು. ನಾವು ಇಲ್ಲಿ ಕುತ್ಕೊಂಡು ಮಂಜೂರೇ ನಿಮ್ಮನ್ನ ಮಾತಾಡಿಸ್ಬೇಕಾದ್ರೆ, ನಿಮ್ಮನ್ನು ಕರೆಸಿ ನನ್ನ ಸ್ಟುಡಿಯೋಗೆ ಮಾತಾಡಿಸ್ಬೇಕಾದ್ರೆ ಯಾರನ್ನೋ ಫೋನ್ ಕಾಲಿಗೆ ತೊಗೊಂಡಿದ್ವಿ. ಅವ್ರು ನಿಮ್ಮ ಹೆಂಡತಿ ಬಗ್ಗೆ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ನಾನು ಅವತ್ತೇ ಒಂದು ಹಿಂಟ್ ಕೊಟ್ಟಿದ್ದೆ ಸೂಕ್ಷ್ಮವಾಗಿ. ನಿಮ್ಮ ಸ್ನೇಹಿತರು ನಿಮ್ಮ ಹೆಂಡತಿ ಬಗ್ಗೆ ನಿಮ್ಮ ಎದುರಿಗೆ ಅಷ್ಟು ಮಾತಾಡೋ ಅಷ್ಟು ಸದ್ರ ನೀವು ಹೆಂಗ್ ಕೊಡ್ತಾ ಇದ್ರಿ? ಆ ಫ್ರೀಡಮ್ ಹೆಂಗ್ ಕೊಡ್ತಾ ಇದ್ರಿ ನೀವುಗಳು?